Hi everyone, my name is Anushka. Today I am explaining Kannada lesson number 1 Nityotsav. Kannada ಪಾಠ 1 ನಿತ್ಯೋತ್ಸವ. ಕವಿ ಕೆ.ಎಸ್. ನಿಸಾರ್ ಅಹಮದ್. ಈ ಪದ್ಯವನ್ನು ಕೆ.ಎಸ್. ನಿಸಾರ್ ಅಹಮದ್ ಅವರು ಕನ್ನಡ ನಾಡಿನ ಸೌಂದರ್ಯವನ್ನು ವರ್ಣಿಸಲು ಬರೆದಿದ್ದಾರೆ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ, ಜೋಗದ ಜಲಪಾತದ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಅದು ವಜ್ರದಂತೆ ಹೊಳೆಯುತ್ತದೆ. ಅದನ್ನು ನೋಡಲು ತುಂಬ ಸುಂದರವಾಗಿರುತ್ತದೆ. ತುಂಗೆಯ ತೆನೆ ಬಳುಕಿನಲ್ಲಿ, ತುಂಗೆ ನದಿಯಿಂದ ಬೆಳೆದ ತೆನೆಯು ಬಳುಕಾಡಿದಾಗ ಅದು ನೋಡಲು ತುಂಬ ಸುಂದರವಾಗಿರುತ್ತದೆ. ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ಸಹ್ಯಾದ್ರಿಯ ಬೆಟ್ಟದ ಮೇಲೆ ಲೋಹ ಸಿಗುತ್ತದೆ. ಆ ಲೋಹದ ಬೆಟ್ಟದ ಮೇಲೆ ನಿಂತು ನೋಡಿದಾಗ ನಮಗೆ ತುಂಬ ಖುಷಿಯಾಗುತ್ತದೆ. ನಿತ್ಯ ಹರಿದ್ವರ್ಣ ವನದ ತೇಗ ಗಂಧ ತರುಗಳಲ್ಲಿ, ನಿತ್ಯ ಹರಿದ್ವರ್ಣ ವನದಲ್ಲಿರುವ ತೇಗ ಗಂಧದ ಮರಗಳು ತುಂಬ ಅಮೂಲ್ಯವಾದದ್ದು. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇವೆಲ್ಲ ಹೊಂದಿರುವ ಕರುನಾಡಿನ ಮಾತೆಗೆ ನಿತ್ಯೋತ್ಸವ ಎಂದು ಕವಿ ನಿಸಾರ್ ಅಹಮದ್ ವರ್ಣಿಸಿದ್ದಾರೆ. ಧನ್ಯವಾದಗಳು.